ನಮಸ್ಕಾರ ಸ್ನೇಹಿತರೆ, 2C ಟ್ರೈನಿಂಗ್ ಸೊಲ್ಯೂಷನ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೊಂದಿಗೆ ಒಂದು ಮುಖ್ಯವಾದ ವಿಚಾರವನ್ನು ಹಂಚ್ಕೋತಾ ಇದ್ದೇನೆ. ಅದೇನು ಅಂದ್ರೆ, ಒಬ್ಬ ಅಕೌಂಟೆಂಟ್ಗೆ ಇರಬೇಕಾದಂತ ಕಂಪ್ಯೂಟರ್ ಸ್ಕಿಲ್ಸ್ ಏನು, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಏನೇನು ಗೊತ್ತಿರಬೇಕು ಅನ್ನೋ ಮಾಹಿತಿಯನ್ನ ಹಂಚ್ಕೋತಾ ಇದ್ದೇನೆ. ನಾನು ನನ್ನ ಸ್ವಂತ ಆಫೀಸ್ಗಾಗಿ ಬಹಳಷ್ಟು ಜನ BCom ಕ್ಯಾಂಡಿಡೇಟ್ಸ್ ನ ಇಂಟರ್ವ್ಯೂ ಮಾಡಿದ್ದೀನಿ. ಅವರೆಲ್ಲರೂ ತಮ್ಮ ರೆಸ್ಯೂಮೆನಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಬಂದಾಗ ಟ್ಯಾಲಿ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಹೀಗೆ ಎಲ್ಲ ಹಾಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಅದು ಯಾವ್ದಾದ್ರು ವರ್ಕಿಂಗ್ ನಾಲೆಡ್ಜ್ ಇರ್ಲಿ, ಬೇಸಿಕ್ ನಾಲೆಡ್ಜ್ ಕೂಡ ಇರೋದಿಲ್ಲ. ಇದು ಯಾಕೆ ಹಾಗೆ ಹಾಕೊಂಡಿರ್ತಾರೆ ಅಂತ ಒಂದ್ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಯಾವ್ದೋ ಒಬ್ಬರು ರೆಸ್ಯೂಮೆ ಫಾರ್ಮ್ಯಾಟ್ ಅಲ್ಲಿ ಇತ್ತು, ಆ ರೆಸ್ಯೂಮೆ ಫಾರ್ಮ್ಯಾಟ್ ನ ಕಾಪಿ ಮಾಡಿದಾಗ ಇದನ್ನು ನಾವು ಕಾಪಿ ಮಾಡಿದ್ವಿ ಅಂತ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ಈ ತರ ಗೊತ್ತಿಲ್ದಿರೋದನ್ನು ಗೊತ್ತಿದೆ ಅಂತ ಹಾಕೋಬೇಡಿ ನಿಮ್ ರೆಸ್ಯೂಮೆನಲ್ಲಿ. ಅದರಿಂದ ಒಂದು ಇಂಟರ್ವ್ಯೂ ಮಾಡಿದವನ್ಗೆ ನಿಮ್ ಬಗ್ಗೆ ಒಂದು ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ಹಾಗಾಗಿ ನಿಮ್ಗೆ ಏನೇನ್ ಗೊತ್ತಿರಬೇಕು, ನೀವು ಅದನ್ನ ತಿಳ್ಕೊಂಡಿದ್ರೆ ಮಾತ್ರ ಅದನ್ನ ನಿಮ್ಮ ರೆಸ್ಯೂಮೆನಲ್ಲಿ ಹಾಕೊಳ್ಳಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್, ಯಾರು ನಿಮ್ಗೆ ಕಂಪ್ಯೂಟರ್ ಇದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೆ ನಿಮ್ಗೆ ಬೇಸಿಕ್ ಆಗಿ ಏನೇನ್ ಗೊತ್ತಿರಬೇಕು ಅನ್ನೋದ್ರ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಒಬ್ಬ ಅಕೌಂಟೆಂಟ್ಗೆ ಬೇಕಾದಂತ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಒಬ್ಬ ಅಕೌಂಟೆಂಟ್ಗೆ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಬೇಕು. ಅದಾದ ನಂತರ ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ವರ್ಡ್ ಹಾಗೂ ಇನ್ನಿತರ ಮಿಸಿಲೇನಿಯಸ್ ಕೆಲವೊಂದು ಅಕೌಂಟಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ. ಅಕೌಂಟೆಂಟ್ ಗೊತ್ತಿರಬೇಕಾಗಿರುವಂತ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರುತ್ತೆ. ಇವೆಲ್ಲದರ ಬಗ್ಗೆನು ಅಕೌಂಟೆಂಟ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಇರಬೇಕು. ಹಾಗಾದ್ರೆ ಒನ್ ಬೈ ಒನ್ ಒಂದೊಂದಾಗಿ ಇದರಲ್ಲಿ ಏನೇನಿದೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಇವಾಗ ಅಕೌಂಟಿಂಗ್ ಸಾಫ್ಟ್ವೇರ್. ಅಕೌಂಟಿಂಗ್ ಸಾಫ್ಟ್ವೇರ್ ಅಂದ್ರೆ ಏನು? ಅಕೌಂಟಿಂಗ್ ಸಾಫ್ಟ್ವೇರ್ ಅಂದ್ರೆ ಒಂದು ಸಾಫ್ಟ್ವೇರ್ ಎಲ್ಲಿ ನೀವು ನಿಮ್ಮ ಕಂಪನಿದಾಗಿರ್ಬೋದು ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಆ ಸಂಸ್ಥೆಯ ಅಕೌಂಟ್ಸ್ ನ ಮೇಂಟೈನ್ ಮಾಡುವಂತ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್, ಅದನ್ನ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಈ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಏನೇನ್ ಗೊತ್ತಿರಬೇಕು? ಮೊಟ್ಟ ಮೊದಲನೇದಾಗಿ ಈ ಸಾಫ್ಟ್ವೇರ್ ಅಲ್ಲಿ ಎಂಟ್ರೀಸ್ ನ ಹೇಗೆ ಪೋಸ್ಟ್ ಮಾಡೋದು, ಅಂದ್ರೆ ನಿಮ್ಮ ಪೇಮೆಂಟ್ ಎಂಟ್ರೀಸ್ ಇರ್ಬೋದು, ರಿಸಿಪ್ಟ್ ಎಂಟ್ರೀಸ್ ಇರ್ಬೋದು, ಸೇಲ್ಸ್, ಪರ್ಚೇಸಸ್, ಜರ್ನಲ್ಸ್, ಹೀಗೆ ಯಾವ್ಯಾವ ತರ ಎಂಟ್ರೀಸ್ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮಾಡ್ತೀರೋ ಆ ಎಂಟ್ರೀಸ್ ನ ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದಾದ ನಂತರ ನಿಮ್ಗೆ ಲೆಡ್ಜರ್ ಕ್ರಿಯೇಷನ್ಸ್ ಗೊತ್ತಿರಬೇಕು, ಲೆಡ್ಜರ್ ನ ಗ್ರೂಪಿಂಗ್ ಗೊತ್ತಿರಬೇಕು. ಅಂದ್ರೆ ಇವಾಗ ಅದನ್ನೇನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಗ್ರೂಪ್ ಮಾಡ್ತೀರಾ, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಗ್ರೂಪ್ ಮಾಡ್ತೀರಾ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಮಾಡ್ತೀರಾ, ಹೀಗೆ ಹೇಗೆ ಗ್ರೂಪಿಂಗ್ಸ್ ನ ಕ್ರಿಯೇಟ್ ಮಾಡೋದು, ಯಾವ ಗ್ರೂಪ್ ಅಲ್ಲಿ ಅದನ್ನ ಪ್ಲೇಸ್ ಮಾಡೋದು, ಲೆಡ್ಜರ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು, ಇದೆಲ್ಲದರ ಮಾಹಿತಿನೂ ನಿಮ್ಗೆ ಅಕೌಂಟಿಂಗ್ ಸಾಫ್ಟ್ವೇರ್ ಅಂದ್ರೆ ಗೊತ್ತಿರಬೇಕು. ಆಮೇಲೆ ಪ್ರತಿಯೊಂದು ಸಾಫ್ಟ್ವೇರ್ ಕೂಡ ಕೆಲವೊಂದಿಷ್ಟು ರಿಪೋರ್ಟ್ಸ್ ಜನರೇಟ್ ಮಾಡುತ್ತೆ. ಅದು ಬೇಸಿಕ್ ಬ್ಯಾಲೆನ್ಸ್ ಶೀಟ್, P&L, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂದ ಹಿಡಿದು ರಿಸೀವಬಲ್ಸ್ ರಿಪೋರ್ಟ್, ಹೀಗೆ ಬಹಳಷ್ಟು ರಿಪೋರ್ಟ್ಸ್ ನ ಜನರೇಟ್ ಮಾಡುತ್ತೆ. ಸೊ ಯಾವ್ಯಾವ ರಿಪೋರ್ಟ್ಸ್ ಜನರೇಟ್ ಮಾಡುತ್ತೆ, ಹೇಗೆ ಆ ರಿಪೋರ್ಟ್ಸ್ ನ ಜನರೇಟ್ ಮಾಡೋದು, ಅದ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಇರ್ಬೇಕಾಗತ್ತೆ. ಆಮೇಲಿಂದ ಮುಖ್ಯವಾಗಿ ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ನೀವು ಫೀಡ್ ಮಾಡೋ ಡೇಟಾ ಹೇಗೆ ಸೆಕ್ಯೂರ್ಡ್ ಆಗಿರುತ್ತೆ, ಆ ಸೆಕ್ಯೂರಿಟಿ ಹೇಗೆ ಮೇಂಟೈನ್ ಮಾಡೋದು, ಅಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡೋದಿಕ್ಕೆ ಯೂಸರ್ ID, ಪಾಸ್ವರ್ಡ್ ಇಂದ ಹಿಡಿದು ಆಮೇಲೆ ಅದನ್ನ ಯಾವ ಸರ್ವರ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ, ಅದನ್ನ ಹೆಂಗೆ ಸೇಫ್ ಆಗಿ ಸ್ಟೋರ್ ಮಾಡಬೇಕು, ಬ್ಯಾಕಪ್ಸ್ ಹೇಗೆ ತಗೊಳ್ಳೋದು, ಈ ಎಲ್ಲಾ ಮಾಹಿತಿನೂ ನಿಮ್ಗೆ ಗೊತ್ತಿರಬೇಕು. ಅವಾಗ್ಲೇ ನಿಮ್ಗೆ ಈ ಸಾಫ್ಟ್ವೇರ್ ಬಗ್ಗೆ ಒಂದು ಹಿಡಿತಾ ಇದೆ ಅಂತ ನೀವು ಹೇಳ್ಕೋಬಹುದು. ಇಲ್ಲಾಂದ್ರೆ ನನಗೆ ಟ್ಯಾಲಿ ಗೊತ್ತು, ನನಗೆ ಕ್ವಿಕ್ ಬುಕ್ಸ್ ಗೊತ್ತು ಅಂತಂದ್ರು ನಿಮ್ಗೆ ಏನ್ ಗೊತ್ತಿರತ್ತೆ ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಸುಮ್ನೆ ನಾಮಕಾವಸ್ಥೆಗೆ ನೀವು ರೆಸ್ಯೂಮೆನಲ್ಲಿ ಹಾಕೊಂಡಂಗಿರುತ್ತೆ. ಅದಲ್ದಿರ ಪ್ರತಿಯೊಂದು ಸಾಫ್ಟ್ವೇರ್ಗು ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಇರುತ್ತೆ. ಆಮೇಲೆ ಇನ್ ಕೆಲವೊಂದು ಕಸ್ಟಮೈಸೇಷನ್ ಫೀಚರ್ಸ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತಂದ್ರೆ ಅದನ್ನ ನೀವು ಎಲ್ಲೇ ಬಳಸಬಹುದು, ಅಂದ್ರೆ ಯಾವುದೇ ಕಂಪನಿ ಇರ್ಬೋದು, ಆ ಎಲ್ಲಾ ಕಂಪನಿಯವ್ರಿಗೂ ಅದು ಸ್ಟ್ಯಾಂಡರ್ಡ್ ಫೀಚರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಶೀಟ್ ಜನರೇಷನ್, ಇಟ್ಸ್ ಅ ಸ್ಟ್ಯಾಂಡರ್ಡ್ ಫೀಚರ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸ್ಟ್ಯಾಂಡರ್ಡ್ ಫೀಚರ್. ಈ ತರ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಕಸ್ಟಮೈಸೇಷನ್ಸ್ ಅಂತ ಇರುತ್ತೆ. ಏನಿದು ಕಸ್ಟಮೈಸೇಷನ್ಸ್ ಅಂತಂದ್ರೆ ಆಯಾ ಕಂಪನಿಯ ರಿಕ್ವೈರ್ಮೆಂಟ್ ತಕ್ಕಂಗೆ, ಆಯಾ ಬಿಸ್ನೆಸ್ ನ ರಿಕ್ವೈರ್ಮೆಂಟ್ ತಕ್ಕಂಗೆ ಆ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ ಕೆಲವೊಂದಿಷ್ಟು
ಚೇಂಜಸ್ ನ ಮಾಡಿರ್ತಾರೆ. ಇವಾಗ ಯಾವ್ದೋ ಒಂದು ಕಂಪನಿ ಅವರು 5 ಸಿಟೀಸ್ ಅಲ್ಲಿ ಆಪರೇಷನಲ್ ಆಗಿರ್ತಾರೆ. ಸೊ ಅವ್ರಿಗೆ ಜಾಗ್ರಫಿ ವೈಸ್ P&L ಬೇಕು ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ತಕ್ಕಂಗೆ ಕೆಲವೊಂದಿಷ್ಟು ಚೇಂಜಸ್ ನ ಮಾಡಿರ್ತಾರೆ ಇನ್ ರೆಸ್ಪೆಕ್ಟ್ ಆಫ್ ಕಾಸ್ಟ್ ಸೆಂಟರ್ ಕ್ರಿಯೇಷನ್ ಇರ್ಬೋದು, ರೆವೆನ್ಯೂ ಸೆಂಟರ್ಸ್ ಕ್ರಿಯೇಷನ್ ಇರ್ಬೋದು. ಹೀಗೆ ಆ ಕಂಪನಿಯ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಅದು, ದೇ ನೀಡ್ ಅ ಜಾಗ್ರಫಿ ವೈಸ್ P&L. ಸೊ ಅದಕ್ಕೆ ತಕ್ಕಂಗೆ ಅವರು ಒಂದು ಕಸ್ಟಮೈಸೇಷನ್ ಮಾಡಿರ್ತಾರೆ. ಅದನ್ನ ಕಸ್ಟಮೈಸ್ಡ್ ಫೀಚರ್ ಆಫ್ ಅ ಸಾಫ್ಟ್ವೇರ್ ಅಂತ ಕರಿತೀವಿ. ಹೀಗೆ ಇವಿಷ್ಟ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಗೊತ್ತಿರಬೇಕು. ಇವಾಗ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಜನರಲಿ ಯೂಸ್ ಮಾಡೋ ಅಂತದ್ದು ಯಾವ್ಯಾವುದು? ಟ್ಯಾಲಿ, ಕ್ವಿಕ್ ಬುಕ್ಸ್, ಝೋಹೋ ಬುಕ್ಸ್, ಖಾತಾ ಬುಕ್, ಈ ತರ. ಆಮೇಲಿಂದ ಕೆಲವೊಂದಿಷ್ಟು ಆರಕಲ್ ಅವ್ರದ್ದಾಗಿರ್ಬೋದು, ಇಲ್ಲ ಮೈಕ್ರೋಸಾಫ್ಟ್ ಅವ್ರದ್ದಾಗಿರ್ಬೋದು, ಎಲ್ಲ ERPs ಇದೆ. ಈಗ ಬಹಳಷ್ಟು ವಿಧವಾದಂತ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಇದೆ. ನೀವು ಎಲ್ಲಾನು ಕಲಿಬೇಕು ಅಂತಾನು ಏನು ಇಲ್ಲ. ನೀವು ಯಾವ್ದ್ರಲ್ಲೇ ನೀವು ಇವಾಗ ಟ್ಯಾಲಿನೇ ಸಾಮಾನ್ಯವಾಗಿ ಎಲ್ಲರೂ ಟ್ಯಾಲಿ ಟ್ರೈನಿಂಗ್ ಅಂತ ಹೋಗ್ತೀರಾ BCom ಆದ್ಮೇಲೆ. ಸೊ ಅಥವಾ BCom ಮಾಡ್ತಾನೆ ಪ್ಯಾರಲಲ್ಲಿ ಇದನ್ನ ಟ್ಯಾಲಿ ಟ್ರೈನಿಂಗ್ ಮಾಡ್ಕೊಂಡಿರ್ತೀರಾ. ಟ್ಯಾಲಿ ಟ್ರೈನಿಂಗ್ ಮಾಡ್ಕೊಂಡಾಗ ಇದಿಷ್ಟು ಈ ಬೇಸಿಕ್ ಫೀಚರ್ಸ್ ನಾನು ಇವಾಗ ಏನೇನ್ ಹೇಳಿದೀನಿ ಅಂದ್ರೆ ಎಂಟ್ರೀಸ್ ಪೋಸ್ಟ್ ಮಾಡೋದಿರ್ಬೋದು, ಲೆಡ್ಜರ್ ಕ್ರಿಯೇಷನ್, ಗ್ರೂಪಿಂಗ್ ಲೆಡ್ಜರ್ಸ್, ಗ್ರೂಪ್ ಕ್ರಿಯೇಷನ್, ರಿಪೋರ್ಟ್ ಜನರೇಷನ್, ಡೇಟಾ ಸೆಕ್ಯೂರಿಟಿ, ಇವೆಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಳ್ಳಿ. ಯಾವ ಸಾಫ್ಟ್ವೇರ್ ಟ್ರೈನಿಂಗ್ ತಗೋತಿರೋ ಆ ಸಾಫ್ಟ್ವೇರ್ ಅಲ್ಲಿ ಇವೆಲ್ಲದ್ರ ಬಗ್ಗೆ ತಿಳ್ಕೊಂಡಾಗ ನಿಮ್ಗೆ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಬಗ್ಗೆ ನಿಮ್ಮ ಮಾಹಿತಿ ಚೆನ್ನಾಗಿದೆ ಅಂತ ಒಂದು ನೀವು ಹೇಳ್ಕೋಬಹುದು. ನಿಮ್ಗೆ ಒಂದು ವರ್ಕಿಂಗ್ ನಾಲೆಡ್ಜ್ ಇದೆ ಅಂತ ನೀವು ಹೇಳ್ಕೋಬಹುದು. ಇದರಿಂದ ನಿಮ್ಮ ಇಂಟರ್ವ್ಯೂಸ್ ಅಲ್ಲಿ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮುಂದಿನ ಕಂಪ್ಯೂಟರ್ ಸ್ಕಿಲ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ MS ಎಕ್ಸೆಲ್ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್. ಏನಿದು ಮೈಕ್ರೋಸಾಫ್ಟ್ ಎಕ್ಸೆಲ್? ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದು ಇಟ್ಸ್ ಮೈಕ್ರೋಸಾಫ್ಟ್ ಅವ್ರದ್ದು ಒಂದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡೋದು ಮೇನ್ಲಿ ಟು ಪರ್ಫಾರ್ಮ್ ಆಲ್ ದ ಕೈಂಡ್ಸ್ ಆಫ್ ಅರ್ಥಮೆಟಿಕಲ್ ಅಂಡ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್, ಆಪರೇಷನ್ಸ್ ಏನೇನ್ ಯೂಸ್ ಮಾಡಿ ಏನೇನ್ ರಿಪೋರ್ಟ್ಸ್ ಜನರೇಟ್ ಮಾಡಬೇಕು ಅದಕ್ಕೆ. ಸೊ ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಸೆಲ್ಸ್ ಇರುತ್ತೆ. ಪ್ರತಿಯೊಂದು ರೋಸ್ ಅಂಡ್ ಕಾಲಮ್ಸ್ ನ ಕ್ರಿಯೇಟ್ ಆಗಿರುತ್ತೆ. ಆ ರೋಸ್ ಅಂಡ್ ಕಾಲಮ್ಸ್ ಕ್ರಿಯೇಟ್ ಆಗಿ ಅದರಿಂದ ಸೆಲ್ಸ್ ಅನ್ನೋದಿರುತ್ತೆ. ಆ ಪ್ರತಿಯೊಂದು ಸೆಲ್ಗೂ ಒಂದು ಸೆಲ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಆ ಸೆಲ್ ಅಲ್ಲಿ ನೀವು ಏನ್ ಬೇಕಾದ್ರೂ ನಿಮ್ಮ ಮಾಹಿತಿಗಳನ್ನ ಅದರಲ್ಲಿ ಹಾಕಿ ನೀವು ಅರ್ಥಮೆಟಿಕ್ ಆಪರೇಷನ್ಸ್ ಮಾಡಬಹುದು, ಇಲ್ಲ ರಿಪೋರ್ಟಿಂಗ್ ಮಾಡಬಹುದು, ಏನೇನ್ ಬೇಕಾದ್ರೂ ಮಾಡಬಹುದು. ಸಾಮಾನ್ಯವಾಗಿ ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ನಾವು ಮಾಡೋ ಅಂತ ಕೆಲಸಗಳು ಯಾವ್ದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇವಾಗ ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರೆಡಿ ಆಗುತ್ತೆ. ಆದ್ರೆ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಅಂತ ನಾವು ಮಾಡ್ತೀವಿ, ಫೈನಲೈಸೇಷನ್ ಅಡ್ಜಸ್ಟ್ಮೆಂಟ್ಸ್ ಅಂತ. ಆ ಫೈನಲೈಸೇಷನ್ ಅಡ್ಜಸ್ಟ್ಮೆಂಟ್ಸ್ ನ ಸಾಮಾನ್ಯವಾಗಿ ಎಲ್ರು ಅದನ್ನ ಎಕ್ಸೆಲ್ ಅಲ್ಲೇ ಮಾಡೋದು. ಸೊ ಈ ಬ್ಯಾಲೆನ್ಸ್ ಶೀಟ್, P&L, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದೆಲ್ಲದ್ರದ್ದು ಇವಾಗ ಏನು ಆಡಿಟೆಡ್ ಅಂತ ಏನ್ ಮಾಡ್ತಾರೆ ಅದನ್ನ ಎಕ್ಸೆಲ್ ಅಲ್ಲೇ ರೆಡಿ ಮಾಡ್ಕೊಳ್ಳೋದು. ಇದಲ್ದಿರ MIS ರಿಪೋರ್ಟ್ಸ್. MIS ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಈ MIS ರಿಪೋರ್ಟ್ಸ್ ಅಲ್ಲಿ ನಾವು ಸಾಮಾನ್ಯವಾಗಿ ಅದನ್ನ ನಾವು ಎಕ್ಸೆಲ್ ಅಲ್ಲೇ ಮಾಡೋದು. ಏನೇನ್ ರಿಪೋರ್ಟ್ಸ್ ಮಾಡ್ತೀವಿ MIS ಅಲ್ಲಿ ಅಂತಂದ್ರೆ ಮಂತ್ಲಿ P&L ಇರ್ಬೋದು, ಮಂತ್ಲಿ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಮಂತ್ಲಿ ರಿಸೀವಬಲ್ ಸ್ಟೇಟ್ಮೆಂಟ್ ಇರ್ಬೋದು, ಅಥವಾ ಎನಿಥಿಂಗ್. ಇವಾಗ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಅವರ ಅಕೌಂಟ್ಸ್ ಟೀಮ್ ಅವ್ರಿಗೆ ನಮ್ಗೆ ಈ ತರ ಒಂದು ಮಾಹಿತಿ ಕೊಡಿ ಇದ್ರದ್ದು. ಇವಾಗ ಯಾವ್ದೋ ಒಂದು ಪ್ರಾಡಕ್ಟ್ ಕಾಸ್ಟಿಂಗ್, ಇಲ್ಲ ಪ್ರಾಡಕ್ಟ್ ಪ್ರಾಫಿಟಬಿಲಿಟಿ, ಇಲ್ಲ ಜಾಗ್ರಫಿ ವೈಸ್ ಪ್ರಾಫಿಟ್ ಸ್ಟೇಟ್ಮೆಂಟ್, ಇದು ಏನೇ ಕೇಳಿದ್ರು ಮ್ಯಾನೇಜ್ಮೆಂಟ್ ಅವರು ಅದನ್ನ ನೀವು ಅವ್ರಿಗೆ ಇನ್ಫಾರ್ಮೇಶನ್ ಅಂತ ಏನ್ ಕೊಡ್ತೀರಾ ಅದನ್ನ MIS ರಿಪೋರ್ಟ್ ಅಂತ ಕರಿತೀವಿ. ಸೊ ಈ ತರ ಬಹಳಷ್ಟು ಮಂತ್ಲಿ, ಕೆಲವೊಂದು ಆಫೀಸಸ್ ಅಲ್ಲಿ ಮಂತ್ಲಿ ರಿಪೋರ್ಟ್ಸ್ ಇರುತ್ತೆ, ಫೋರ್ಟ್ ನೈಟ್ಲಿ ಇರುತ್ತೆ, ವೀಕ್ಲಿ ಇರುತ್ತೆ, ಕ್ವಾರ್ಟರ್ಲಿ ಇರುತ್ತೆ. ಈ ತರದ್ದನ್ನು ಎಲ್ಲ ಎಕ್ಸೆಲ್ ಅಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಅದಲ್ದಿರ ರಿಕನ್ಸಿಲಿಯೇಷನ್ಸ್ ಅಂದ್ರೆ ಕಸ್ಟಮರ್ ಅಕೌಂಟ್ ರಿಕನ್ಸಿಲಿಯೇಷನ್ಸ್, ವೆಂಡರ್ ಅಕೌಂಟ್ ರಿಕನ್ಸಿಲಿಯೇಷನ್ಸ್, ಬ್ಯಾಂಕ್ ರಿಕನ್ಸಿಲಿಯೇಷನ್, ಇದೆಲ್ಲ ನಮ್ದು ಏನೇ ರಿಕನ್ಸಿಲಿಯೇಷನ್. ಒಬ್ಬ ಅಕೌಂಟೆಂಟ್ ಅಂದ್ರೆ ನಿಮ್ಗೆ ಅರ್ಧ ಜೀವನ ನಿಮ್ದು ರಿಕನ್ಸಿಲಿಯೇಷನ್ ಅಲ್ಲೇ ಹೋಗುತ್ತೆ. ಯಾಕೆಂದ್ರೆ ಏನೋ ಒಂದು ಡಿಫರೆನ್ಸ್ ಇರುತ್ತೆ, ಪಾಯಿಂಟ್ ಎಗೂ ಪಾಯಿಂಟ್ ಬಿಗೂ ಏನೋ ಒಂದು ಡಿಫರೆನ್ಸ್. ವಾಟ್ ಇಸ್ ದ ಡಿಫರೆನ್ಸ್? ಅರೈವಿಂಗ್ ಅಟ್ ದ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ರಿಕನ್ಸಿಲಿಯೇಷನ್. ಇದನ್ನ ಮ್ಯಾನ್ಯುಯಲ್ ಆಗಿ ಮುಂಚೆ ಒಂದು ಕಾಲದಲ್ಲಿ ಮಾಡ್ತಾ ಇತ್ತು. ಇವಾಗೆಲ್ಲ ಎವ್ರಿಥಿಂಗ್ ಇಸ್ ಮೂವ್ಡ್ ಆನ್ ಟು ಕಂಪ್ಯೂಟರೈಸ್ ಸಿಸ್ಟಮ್. ಎಕ್ಸೆಲ್ ಇಸ್ ದ ಮೋಸ್ಟ್ ಪ್ರಿಫರ್ಡ್ ಟೂಲ್ ಫಾರ್ ಪರ್ಫಾರ್ಮಿಂಗ್ ಎನಿ ರಿಕನ್ಸಿಲಿಯೇಷನ್. ಇದಲ್ದಿರ ನಾವು ಡೇಟಾ ಸಾರ್ಟಿಂಗ್ ಅಂಡ್ ಅನಾಲಿಸಿಸ್. ಸೊ ಡೇಟಾ ಸಾರ್ಟಿಂಗ್ ಅಂಡ್ ಅನಾಲಿಸಿಸ್ಗೆ ಎಕ್ಸೆಲ್ ಇಸ್ ದ ಬೆಸ್ಟ್ ಟೂಲ್. ಇವಾಗ ನಿಮ್ಮ ಹತ್ರ ಒಂದು 30,000 ಲೈನ್ ಐಟಮ್ಸ್ ಏನೋ ಒಂದು ಸೇಲ್ಸ್ ರಿಪೋರ್ಟ್ ಇದೆ. ಅದನ್ನ ನೀವು ಸಾರ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಬೇಕು. ಯಾವ ತರ ಸಾರ್ಟ್ ಮಾಡಬೇಕು? ಮಂತ್ ವೈಸ್ ಸಾರ್ಟ್ ಮಾಡಬೇಕು, ಕಸ್ಟಮರ್ ವೈಸ್ ಸಾರ್ಟ್ ಮಾಡಬೇಕು, ಪ್ರಾಡಕ್ಟ್ ವೈಸ್ ಸಾರ್ಟಿಂಗ್ ಮಾಡಬೇಕು. ಆಮೇಲಿಂದ ಅನಾಲಿಸಿಸ್ ಇನ್ ಟರ್ಮ್ಸ್ ಆಫ್ ಯಾವ ಸೇಲ್ ಟ್ರಾನ್ಸಾಕ್ಷನ್ ಅಲ್ಲಿ ಎಷ್ಟು ಪ್ರಾಫಿಟಬಿಲಿಟಿ ಇದೆ,
ಅಥವಾ ಯಾವ ಕಸ್ಟಮರ್ ಇಂದ ನಮ್ಗೆ ಇಮಿಡಿಯೇಟ್ ಪೇಮೆಂಟ್ ಬರ್ತಾ ಇದೆ, ಯಾವ ಕಸ್ಟಮರ್ ಇಂದ ನಮ್ಗೆ ಲೇಟ್ ಪೇಮೆಂಟ್ ಆಗ್ತಾ ಇದೆ, ಈ ತರದ್ದು ಹಲವಾರು ಡೇಟಾ ಸಾರ್ಟಿಂಗ್ ಅಂಡ್ ಅನಾಲಿಸಿಸ್ಗೆ ಎಲ್ಲಾ ಕಂಪನಿಗಳಲ್ಲೂ ಅವ್ರು ಯೂಸ್ ಮಾಡೋ ಟೂಲೇ ಮೈಕ್ರೋಸಾಫ್ಟ್ ಎಕ್ಸೆಲ್. ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ನಾವು ಇಷ್ಟು ವ್ಯಾಪಕವಾಗಿ ಒಬ್ಬ ಅಕೌಂಟೆಂಟ್ ಯೂಸ್ ಮಾಡೋ ಅಂತ ಸಂದರ್ಭದಲ್ಲಿ ಆಸ್ ಅ ಫ್ರೆಶರ್ ಗ್ರಾಜುಯೇಟ್ ನಿಮ್ಗೆ ಕೆಲವೊಂದಿಷ್ಟು ಬೇಸಿಕ್ಸ್ ಗೊತ್ತಿರ್ಬೇಕು. ಯಾರೂ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಶುರುನಲ್ಲೇನೆ. ನೀವು ಒಂದು 4-5 ವರ್ಷ ನೀವು ಅದ್ರ ಮೇಲೆ ವರ್ಕ್ ಮಾಡಿ 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 ನೀವು ಹೊಸ ಹೊಸ ಫಾರ್ಮುಲಾಸ್, ಹೊಸ ಹೊಸ ಫಂಕ್ಷನ್ಸ್ ನ ನೀವೇ ಎಕ್ಸ್ಪ್ಲೋರ್ ಮಾಡ್ತಾ 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 ನಿಮ್ಗೆ ವರ್ಕಿಂಗ್ ನಾಲೆಡ್ಜ್ ಇಂದ ಒಂದು ಸ್ವಲ್ಪ ಎಕ್ಸ್ಪರ್ಟೀಸ್ ವರ್ಗು ಹೋಗ್ತೀರಾ. ಆದ್ರೆ ಆಸ್ ಅ ಫ್ರೆಶರ್ ನೀವು ಎಕ್ಸ್ಪರ್ಟ್ ಅಂತೂ ಆಗಕ್ ಸಾಧ್ಯ ಇಲ್ಲ. ಬಟ್ ಕೆಲವೊಂದಿಷ್ಟು ಬೇಸಿಕ್ ಫಂಕ್ಷನ್ಸ್ ನೀವು ತಿಳ್ಕೊಳ್ಳೇಬೇಕು. ಯಾಕೆಂತಂದ್ರೆ ನೀವು ಆನ್ ದ ಜಾಬ್ ನೀವು ಕೆಲವೊಂದು ತಿಳ್ಕೊಳಕ್ ಆಗಲ್ಲ. ನೀವು ಕೆಲವೊಂದು ನಿಮ್ಗೆ ಬೇಸಿಕ್ ಅಟ್ಲೀಸ್ಟ್ ಥಿಯರಿಟಿಕಲ್ ನಾಲೆಡ್ಜ್ ಈ ತರ ಹಿಂಗೆ ಎಕ್ಸೆಲ್ ಅಲ್ಲಿ ಹಿಂಗ್ ಒಂದ್ ಮಾಡಬಹುದು ಅನ್ನೋ ಕಲ್ಪನೆನಾರು ಇದ್ರೆ ನೀವು ಅದನ್ನ ಆನ್ ದ ಜಾಬ್ ಅಲ್ಲಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಅಂತ ಒಂದಿಷ್ಟು ಸಾಧ್ಯತೆಗಳಿರುತ್ತೆ. ಸೊ ಯಾವ್ದು ನಿಮ್ಗೆ ಬೇಸಿಕ್ ಆಗಿ ಗೊತ್ತಿರ್ಬೇಕಾಗಿರೋಂತ ಎಕ್ಸೆಲ್ ಫಂಕ್ಷನ್ಸ್ ಅಂದ್ರೆ ಸಮ್ ಅಂದ್ರೆ ಅಡಿಷನ್ ಹೆಂಗ್ ಮಾಡೋದು, ಸಮ್ ಇಫ್ ಅಂದ್ರೆ ಕಂಡೀಷನಲ್ ಹಾಕಿ ಹೆಂಗೆ ಟೋಟಲ್ಸ್ ನ ಮಾಡೋದು, ಆಮೇಲಿಂದ ವಿ ಲುಕ್ಅಪ್, ಹೆಚ್ ಲುಕ್ಅಪ್ ಅನ್ನೋ ಫಂಕ್ಷನ್ಸ್ ಇರುತ್ತೆ. ಅದಾದ್ಮೇಲಿಂದ ಕಂಡೀಷನಲ್ ಫಾರ್ಮ್ಯಾಟಿಂಗು, ಡೇಟಾ ಫಿಲ್ಟರ್ ಹೆಂಗ್ ಮಾಡೋದು, ಏನು ಯಾವ ತರ ಫಾರ್ಮುಲಾ ಇರುತ್ತೆ ಅದಕ್ಕೆ, ಸಾರ್ಟಿಂಗ್ ಡೇಟಾ ಹೆಂಗ್ ಸಾರ್ಟ್ ಮಾಡೋದು, ಪೈವಟ್ ಟೇಬಲ್ಸ್ ನ ಹೆಂಗ್ ಹಾಕೋದು, ಆಮೇಲಿಂದ ಎನಿ ಅದರ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಅಂದ್ರೆ ಇವಾಗ ಆವರೇಜ್ ಇರ್ಬೋದು, ಸಮ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಹೀಗೆ ಎನಿಥಿಂಗ್ ನೇಮ್ ಇಟ್ ಯು ಹ್ಯಾವ್ ಇಟ್ ಇನ್ ಎಕ್ಸೆಲ್. ಏನಂತಂದ್ರೆ ಕೆಲವೊಂದಿಷ್ಟು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಒಬ್ಬ ಅಕೌಂಟೆಂಟ್ ಗೆ ಏನೇನ್ ಬೇಕೋ ಆ ಬೇಸಿಕ್ ನ ತಿಳ್ಕೊಂಡಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಕೆರಿಯರ್ ಅಲ್ಲೇನೆ ನಿಮ್ಗೆ ಎಕ್ಸ್ಪೋಜರ್ ಸಿಕ್ಕಂಗೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಎಕ್ಸೆಲ್ ಅಲ್ಲಿ ನೀವು ಕಲಿತಾ ಹೋಗ್ಬೋದು. ಸೊ ನೀವು ಬೇಸಿಕ್ ಆಗಿ ನಿಮ್ಗೆ ಒಂದಿಷ್ಟು ಈ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರೆ ನಿಮ್ಗೆ ಟ್ರಾನ್ಸಿಷನ್ ಫ್ರಮ್ ಅ ಸ್ಟೂಡೆಂಟ್ ಟು ಅಕೌಂಟೆಂಟ್ ವಿಲ್ ಬಿ ಲಿಟಲ್ ಈಸಿ. ಅದಲ್ದಿರ ನಿಮ್ಗೆ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಸ್ ಇರುತ್ತೆ. ಇವಾಗ ನೀವು ಪ್ರತಿ ಒಂದಕ್ಕೂ ಎಕ್ಸೆಲ್ ಅಲ್ಲಿ ನೀವು ಮೌಸ್ ನ ಇಟ್ಕೊಂಡು ನಾನು ಇದನ್ನ ಮಾಡ್ತೀನಿ ಅಂತ ಹೋಯ್ತು ಅಂದ್ರೆ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಯಾಕೆ ಅಂತಂದ್ರೆ ನೀವು ಕೆಲಸನ ಬೇಗ ಮಾಡ್ಬೇಕಾಗ್ತದೆ. ದೇರ್ ವಿಲ್ ಬಿ ಟಾರ್ಗೆಟ್ಸ್ ಫಾರ್ ಯು. ಸೊ ನೀವು ಪ್ರತಿಯೊಂದಕ್ಕೂ ಕೀಬೋರ್ಡ್ ಮೌಸ್ ಕೀಬೋರ್ಡ್ ಅಂತ ಚೇಂಜ್ ಮಾಡ್ತಾ ಇದ್ರೆ ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಸೊ ಹಾಗಾಗಿ ಪ್ರತಿಯೊಂದು ನೀವು ಮೌಸ್ ಇಂದ ಏನೇನ್ ಕೆಲಸ ಮಾಡಬಹುದು ಅದೆಲ್ಲದಕ್ಕೂ ಕೀಬೋರ್ಡ್ ಅಲ್ಲೇ ಶಾರ್ಟ್ ಕಟ್ಸ್ ಇದೆ. ಆ ಶಾರ್ಟ್ ಕಟ್ಸ್ ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅವಾಗ ನಿಮ್ಮ ಕೆಲಸ ಸ್ಮೂತ್ ಆಗಿ ಆಗ್ತಾ ಹೋಗುತ್ತೆ. ಇದಿಷ್ಟು ನೀವು ಎಕ್ಸೆಲ್ ಬಗ್ಗೆ ನೀವು ತಿಳ್ಕೊಳ್ಳಬೇಕಾಗಿರುವಂತ ವಿಚಾರಗಳು. ಇನ್ನು ಮುಂದಿನ ಏನು ಅಂತಂದ್ರೆ ಪವರ್ ಪಾಯಿಂಟ್. ಏನಪ್ಪಾ ಇದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತಂದ್ರೆ? ಪವರ್ ಪಾಯಿಂಟ್ ಅಂತಂದ್ರೆ ಅಗೇನ್ ಇಟ್ಸ್ ಅ ಕಂಪ್ಯೂಟರ್ ಅಪ್ಲಿಕೇಶನ್ ವಿಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಪ್ರೆಸೆಂಟೇಶನ್ಸ್. ಏನ್ ಪ್ರೆಸೆಂಟೇಶನ್? ಇವಾಗ ಪ್ರೆಸೆಂಟೇಶನ್ ಆಫ್ ಆನ್ಯುವಲ್ ರಿಪೋರ್ಟ್ಸ್ ಇರ್ಬೋದು, ಸೇಲ್ಸ್ ಪಿಚ್ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ಡಿಸೈನ್ ಇರ್ಬೋದು. ಹೀಗೆ ಎನಿ ಪ್ರೆಸೆಂಟೇಶನ್. ಇವಾಗ ನೀವು ನಿಮ್ಮ ಸುಪೀರಿಯರ್ಸ್ಗೆ ಇವಾಗ ಓರಲ್ಲಿ ಏನೋ ಹೇಳಕ್ ಪ್ರಯತ್ನ ಪಡ್ತೀರಾ, ಅದು ಅರ್ಥ ಆಗಿಲ್ಲ ಅಂದ್ರೆ ದೇ ಮೈಟ್ ಸೇ ಓಕೆ ಇದ್ರ ಬಗ್ಗೆ ಒಂದು PPT ಮಾಡಿ ತೋರಿಸಿ ಅಂತ ಹೇಳ್ಬೋದು. ಸೊ ಈ PPT ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇದನ್ನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ತುಂಬಾ ವ್ಯಾಪಕವಾಗಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ನಿಮ್ಗೆ ಬೇಸಿಕ್ಸ್ ಆಫ್ ಪವರ್ ಪಾಯಿಂಟ್ ನಿಮ್ಗೆ ಗೊತ್ತಿರ್ಲೇಬೇಕು. ಈ ಪವರ್ ಪಾಯಿಂಟ್ ಅಲ್ಲಿ ನಾವು ಇಮೇಜಸ್ ಯೂಸ್ ಮಾಡ್ತೀವಿ, ಚಾರ್ಟ್ಸ್ ಯೂಸ್ ಮಾಡ್ತೀವಿ, ಆನಿಮೇಷನ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿ ಪ್ರೆಸೆಂಟೇಶನ್ ಮಾಡ್ತೀವಿ. ಅದನ್ನ ಯಾವ ತರ ನಾವು ಪ್ರೆಸೆಂಟೇಶನ್ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಲುಕ್ ಅಟ್ರಾಕ್ಟಿವ್ ಅಂಡ್ ಆಲ್ಸೋ ಇಟ್ ಶುಡ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ನೋಡಿದವ್ರಿಗೆ ಬಹಳ ಬೇಗ ಅರ್ಥ ಆಗ್ಬೇಕು. ನೀವು ಕತೆ ಪುರಾಣ ಎಲ್ಲ ಬರಿತಾ ಕೂತ್ಕೊಳಕ್ ಆಗಲ್ಲ ಒಂದು ಪವರ್ ಪಾಯಿಂಟ್ ಸ್ಲೈಡ್ ಅಲ್ಲಿ. ಸೊ ಹಾಗಾಗಿ ಈ ಪವರ್ ಪಾಯಿಂಟ್ ಅಲ್ಲಿ ನಾವು ಇದೆಲ್ಲಾನು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಈ ಟೂಲ್ಸ್ ನೆಲ್ಲ ಉಪಯೋಗಿಸ್ತೀವಿ. ಅಂದ್ರೆ ಇಮೇಜಸ್, ಚಾರ್ಟ್, ಅನಿಮೇಷನ್ ಎಲ್ಲ. ಪವರ್ ಪಾಯಿಂಟ್ ಅಲ್ಲಿ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ ನಾವು ಕತೆ ಪುರಾಣ ಎಲ್ಲ ಬರೆಯಲ್ಲ. ಇಲ್ಲಿ ನಾವು ಹೇಳೋದು ಬರೀ ಹೈಲೈಟ್ಸ್ ಅಥವಾ ಸಮ್ಮರಿ ಅಥವಾ ಕೀ ಪಾಯಿಂಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ CA ಆಗಿ ಯಾವ್ದೋ ಒಂದು ಕಂಪನಿದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ನಿಮ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಆ ಫುಲ್ ಲೈನ್ ಬೈ ಲೈನ್ ಐಟಮ್ ನಾನು ಇಲ್ಲಿ ತೋರಿಸಲ್ಲ. ಹೈಲೈಟ್ಸ್ ತೋರಿಸ್ತೀನಿ. ಅಂದ್ರೆ ರೆವೆನ್ಯೂ ಎಷ್ಟು, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟು, ಗ್ರಾಸ್ ಮಾರ್ಜಿನ್ ಎಷ್ಟು, ನೆಟ್ ಮಾರ್ಜಿನ್ ಎಷ್ಟು, ಪ್ಯಾಟ್ ಎಷ್ಟು, ಹೀಗೆ ಕೆಲವೊಂದಿಷ್ಟು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅದನ್ನ ಕರೆಂಟ್ ಇಯರ್ ಇನ್ ಕಂಪ್ಯಾರಿಸನ್ ವಿತ್ ಪ್ರೀವಿಯಸ್ ಇಯರ್ಸ್ ಆರ್ ಕ್ವಾರ್ಟರ್ ವೈಸ್ ಇನ್ ಕಂಪ್ಯಾರಿಸನ್ ವಿತ್ ಪ್ರೀವಿಯಸ್ ಕ್ವಾರ್ಟರ್ ಆಫ್ ದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಆರ್ ಸೇಮ್ ಕ್ವಾರ್ಟರ್ ಆಫ್ ದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್. ಹೀಗೆ
ನಾನು ನಿಮ್ಗೆ ಬರೀ ಹೈಲೈಟ್ಸ್ ಮಾತ್ರ ನಿಮ್ಗೆ ತೋರಿಸ್ತೀನಿ. ಅದೇ ತರ ನೀವು ಅಷ್ಟೇ ಯಾವುದೋ ಒಂದು ವಿಚಾರವಾಗಿ ನೀವು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಡಬೇಕು ಅಂದಾಗ ಆ ವಿಚಾರದ ಹೈಲೈಟ್ಸ್ ಏನು, ಕೀ ಪಾಯಿಂಟ್ಸ್ ಏನು, ಸಮ್ಮರಿ ಏನು ಅದನ್ನ ನೀವು ಮಾಡ್ಕೊಂಡು ಅದನ್ನ ಮಾತ್ರ ಇವಾಗ ಕೊಡ್ಬೇಕು. ಇವಾಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ ಈ ವಿಡಿಯೋನೇ ನೀವು ನೋಡ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ಇವಾಗ ಇದನ್ನೇ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ ಅನ್ಕೊಳ್ಳಿ. ನಾನಿಲ್ಲಿ ನಿಮ್ಗೆ ಫುಲ್ 10 ನಿಮಿಷ ಏನ್ ಮಾತಾಡ್ತೀನೋ ಅದಷ್ಟು ಟೆಕ್ಸ್ಟ್ ಕಾಣಿಸ್ತಾ ಇದೆಯಾ? ಇಲ್ಲ, ಬರೀ ಹೈಲೈಟ್ಸ್ ಮಾತ್ರ ಇದೆ. ಈ ಹೈಲೈಟ್ಸ್ ಅನ್ನೇ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲಿ ಉಪಯೋಗಿಸ್ಬೇಕು. ಆಮೇಲಿಂದ ನೀವು ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನು ಆ ಪಾಯಿಂಟ್, ಇವಾಗ ನಾನಿಲ್ಲಿ ಯೂಸ್ ಆಫ್ ಇಮೇಜಸ್, ಚಾರ್ಟ್ಸ್, ಅನಿಮೇಷನ್ಸ್ ಅಂತ ಒಂದು ಪಾಯಿಂಟ್ ಹಾಕಿದ್ದೀನಿ. ಏನು ಹಂಗಂದ್ರೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಓರಲಿ ಎಕ್ಸ್ಪ್ಲೇನ್ ಮಾಡಿದೆ. ಆ ತರ ನೀವು ಒಂದು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಓರಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಪಾಯಿಂಟ್ ಅರ್ಥ ಏನು ಅಂತ. ಈ ಪವರ್ ಪಾಯಿಂಟ್ ಅಲ್ಲೂ ನಿಮ್ಗೆ ಕೆಲವೊಂದು ಬೇಸಿಕ್ ಫಂಕ್ಷನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಅದು ಗೊತ್ತಿರಬೇಕು. ಏನಂತಂದ್ರೆ ಒಂದು ಮೊದಲನೇದಾಗಿ ಸ್ಲೈಡ್ ಡಿಸೈನ್. ಸ್ಲೈಡ್ ಯಾವ ತರ ಇರಬೇಕು, ಆ ಸ್ಲೈಡ್ ಪವರ್ ಪಾಯಿಂಟ್ ಅಂದ್ರೆ ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಸ್ಲೈಡ್ಸ್. ಸೊ ಇವಾಗ ಈ ಸ್ಲೈಡ್ ಅನ್ನೋದು ಸೈಜ್ ಏನಿರ್ಬೇಕು, ಡಿಸೈನ್ ಹೇಗಿರ್ಬೇಕು, ಇದ್ರ ಬಗ್ಗೆ ನಿಮ್ಗೆ ಬೇಸಿಕ್ ಐಡಿಯಾ ಇರಬೇಕು. ಆಮೇಲೆ ಸ್ಲೈಡ್ ಬ್ಯಾಕ್ ಗ್ರೌಂಡ್ ಕಲರ್ ಏನಿರ್ಬೇಕು, ಆಮೇಲೆ ಆ ಸ್ಲೈಡ್ ಅಲ್ಲಿ ನೀವು ಟೈಪ್ ಮಾಡೋ ಟೆಕ್ಸ್ಟ್, ಆ ಟೆಕ್ಸ್ಟ್ ಕಲರ್, ಸೈಜ್, ಫಾರ್ಮ್ಯಾಟಿಂಗ್, ಫಾಂಟ್, ಯಾವ ಟೈಪ್ ಆಫ್ ಫಾಂಟ್, ಇದೆಲ್ಲ ಗೊತ್ತಿರ್ಬೇಕು. ಯಾಕೆ ಅಂತಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಪವರ್ ಪಾಯಿಂಟ್ ನ ಇರೋ ಕಂಟೆಂಟ್ ಎಷ್ಟೇ ಬ್ಯೂಟಿಫುಲ್ ಕಂಟೆಂಟ್ ಅಂಡ್ ಎಷ್ಟೇ ಇಂಪಾರ್ಟೆಂಟ್ ಕಂಟೆಂಟ್ ಇರ್ಬೋದು, ಅದನ್ನ ನೀವು ಯಾವಾಗ ಸರಿಯಾಗಿ ಪ್ರೆಸೆಂಟ್ ಮಾಡ್ಲಿಲ್ವೋ, ವೆನ್ ಇಟ್ ಇಸ್ ನಾಟ್ ಪ್ಲೀಸಿಂಗ್ ಟು ದ ಐ, ಆಡಿಯನ್ಸ್ ವಿಲ್ ಬಿ ಡಿಸ್ಟ್ರಾಕ್ಟೆಡ್. ನೀವು ಅದರಲ್ಲಿ ಫಾಂಟ್ ಸೈಜ್ ಸರಿಗಿಲ್ಲ, ಬ್ಯಾಕ್ ಗ್ರೌಂಡ್ ಕಲರ್ ಸರಿಗಿಲ್ಲ, ಅದು ಇಟ್ ವಿಲ್ ಬಿ ವೆರಿ ಇರಿಟೇಟಿಂಗ್. ಕೆಲವರು ತುಂಬಾ ಲೈಟ್ ಕಲರ್ ಹಾಕ್ತಾರೆ, ಆ ಕಲರೇ ಕಾಣಿಸ್ಬಾರ್ದು. ಅವಾಗ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ PPT ನೋಡೋದಕ್ಕೆ. ಇನ್ ಕೆಲವರು ಫುಲ್ ಡಾರ್ಕ್ ಕಲರ್, ಎಂತ ರೆಡ್, ಯೆಲ್ಲೋ, ಬ್ಲೂ, ಆರೆಂಜ್ ಈ ತರ ಡಾರ್ಕ್ ಕಲರ್ಸ್ ಹಾಕ್ತಾರೆ. ಅವಾಗ ಅದು ಕಣ್ಣಿಗೆ ಇರಿಟೇಷನ್ ಆಗುತ್ತೆ. ಸೊ ಪೀಪಲ್ ವಿಲ್ ನಾಟ್ ಲೈಕ್ ಇಟ್ ಅಗೇನ್. ಸೊ ಹಾಗಾಗಿ ಹೆಂಗೆ ಇಟ್ ಶುಡ್ ಬಿ ವೆರಿ ಪ್ರೆಸೆಂಟೇಬಲ್. ಯಾಕೆ ದಿಸ್ ಇಸ್ ಅ ಪ್ರೆಸೆಂಟೇಶನ್. ಸೊ ಅರ್ಥ ಮಾಡ್ಕೊಳ್ಳಿ, ದಿಸ್ ಹ್ಯಾಸ್ ಟು ಬಿ ವೆರಿ ವೆರಿ ಪ್ರೆಸೆಂಟೇಬಲ್. ಸೊ ಅದಕ್ಕೆ ನೀವು ಈ ಸ್ಲೈಡ್ ಡಿಸೈನ್, ಟೆಕ್ಸ್ಟ್ ಕಲರ್, ಸೈಜ್, ಫಾರ್ಮ್ಯಾಟಿಂಗ್ ಎಲ್ಲ ಗೊತ್ತಿರಬೇಕು. ಆಮೇಲೆ ಯೂಸ್ ಆಫ್ ಗ್ರಾಫ್ಸ್ ಅಂಡ್ ಪಿಕ್ಚರ್ಸ್. ಇವಾಗ ನಿಮ್ದು ಸೇಲ್ಸ್ ಟ್ರೆಂಡ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಲಾಸ್ಟ್ 4 ಫೈನಾನ್ಷಿಯಲ್ ಇಯರ್ಸ್ ಸೇಲ್ಸ್ ಟ್ರೆಂಡ್ ಹೆಂಗಿದೆ ಅಂತ. ಸೊ ಅದಕ್ಕೆ ಗ್ರಾಫ್ ಅಲ್ಲಿ ಹೇಳಬೇಕು. ನೀವು ಬರೀ ನಂಬರ್ಸ್ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಅಂದ್ರೆ ಇಟ್ ವಿಲ್ ನಾಟ್ ಬಿ ಎಫೆಕ್ಟಿವ್. ಸೊ ನೀವು ಗ್ರಾಫ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ನಿಮ್ಗೆ ಅದ್ರದ್ದು ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಸೊ ನಿಮ್ಗೆ ಗ್ರಾಫ್ ಹೇಗೆ ಯೂಸ್ ಮಾಡೋದು ಗೊತ್ತಿರ್ಬೇಕು. ಆಮೇಲೆ ಕೆಲವೊಂದಿಷ್ಟು ಪಿಕ್ಚರ್ಸ್ ಇರುತ್ತೆ, ಕೆಲವೊಂದು ಫ್ಲೋ ಚಾರ್ಟ್ಸ್ ಇರುತ್ತೆ, ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಒಂದು PPT ನಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟ್ರಕ್ಚರಿಂಗ್ ಆಫ್ ಸ್ಲೈಡ್ಸ್. ಸೊ ಇವಾಗ ಪ್ರತಿಯೊಂದು ಪ್ರೆಸೆಂಟೇಶನ್ ಅಲ್ಲೂ ಒಂದು ಇಂಟ್ರೊಡಕ್ಷನ್ ಇರುತ್ತೆ, ಆಮೇಲಿಂದ ಒಂದು ಮೇನ್ ಕಂಟೆಂಟ್ ಇರುತ್ತೆ, ಒಂದು ಕನ್ಕ್ಲೂಷನ್. ಈ ತರ ರಫ್ ಆಗಿ ನೀವು ಡಿವೈಡ್ ಮಾಡ್ಕೊಂಡ್ರು ಈ ಸ್ಟ್ರಕ್ಚರ್ ಅಲ್ಲಿ ನಿಮ್ಮ ಪ್ರೆಸೆಂಟೇಶನ್ಸ್ ಇರಬೇಕು. ಸೊ ಈ ಸ್ಟ್ರಕ್ಚರ್ ಅಲ್ಲಿ ಇದ್ದಾಗ ನೀವು ಏನೇ ಹೇಳಕ್ ಹೋದ್ರು ಅದು ಎಫೆಕ್ಟಿವ್ ಆಗಿರುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ನಿಮ್ಮ ಕಂಪನಿನಲ್ಲಿ ನೀವು ಒಂದು ಕ್ಯಾಶ್ ಫ್ಲೋ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ. ಕ್ಯಾಶ್ ಫ್ಲೋದಲ್ಲಿ ಏನು, ಫಸ್ಟ್ ನೀವು ಇಂಟ್ರೊಡಕ್ಷನ್ ಅಬೌಟ್ ಕ್ಯಾಶ್ ಫ್ಲೋ, ಆಮೇಲೆ ಪ್ರಾಬ್ಲಮ್ ಏರಿಯಾಸ್ ಏನು, ಆಮೇಲಿಂದ ಸೊಲ್ಯೂಷನ್ ಏನು, ಆಮೇಲಿಂದ ಒಂದು ಕನ್ಕ್ಲೂಷನ್. ಈ ತರ ನೀವು 4 ಪಾರ್ಟ್ಸ್ ಡಿವೈಡ್ ಮಾಡ್ಕೋಬಹುದು. ಇವಾಗ ನೀವು ಪ್ರಾಬ್ಲಮ್ ಏರಿಯಾ ಏನು ಅಂತ ಹೇಳಿದಿರಾ, ಸೀದಾ ಫಸ್ಟ್ ಸ್ಲೈಡ್ ಅಲ್ಲಿ ಸೊಲ್ಯೂಷನ್ ಕೊಟ್ಬಿಟ್ಟು ಲಾಸ್ಟ್ ಸ್ಲೈಡ್ ಅಲ್ಲಿ ಪ್ರಾಬ್ಲಮ್ ಹೇಳಿದ್ರೆ ಯಾರಿಗಾರು ಅರ್ಥ ಆಗುತ್ತಾ ಪ್ರೆಸೆಂಟೇಶನ್? ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಸೊ ಹಾಗಾಗಿ ನೀವು ಸ್ಟ್ರಕ್ಚರಿಂಗ್ ಆಫ್ ಸ್ಲೈಡ್ಸ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇದಿಷ್ಟು ಪವರ್ ಪಾಯಿಂಟ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು. ಮುಂದಿಂದು ಯಾವ ಕಂಪ್ಯೂಟರ್ ಸ್ಕಿಲ್ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಒಂದು ಕಂಪ್ಯೂಟರ್ ಅಪ್ಲಿಕೇಶನ್. ಇದರಲ್ಲಿ ಸಾಮಾನ್ಯವಾಗಿ ರಿಟರ್ನ್ ಕಮ್ಯುನಿಕೇಶನ್ಗೆ ಯೂಸ್ ಮಾಡ್ತೀವಿ. ಅದು ಏನು, ಸುಮ್ಮನೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲ, ಅಫಿಷಿಯಲ್ ಕಮ್ಯುನಿಕೇಶನ್ಸ್. ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ ಇದನ್ನ, ಇವಾಗ ಯಾವ್ದೋ ಒಂದು ಅಗ್ರಿಮೆಂಟ್ ಡ್ರಾಫ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಯಾವ್ದೋ ಒಂದು ನೋಟಿಸ್ ಬಂದಿದೆ, ಆ ನೋಟಿಸ್ಗೆ ರೆಸ್ಪಾಂಡ್ ಮಾಡಬೇಕು, ಇಲ್ಲ ಅಂತಂದ್ರೆ ನೀವು ಇಂಟರ್ನಲ್ಲಿ ಕಂಪನಿ ಒಳಗಡೆನೆ ಯಾರಿಗೋ ಒಬ್ರಿಗೆ ಒಂದು ನೋಟಿಸ್ ಕೊಡ್ಬೇಕು, ಇಲ್ಲ ಒಬ್ರಿಗೆ ಏನೋ ಸರ್ಕ್ಯುಲರ್ ಕೊಡ್ಬೇಕು, ಇಲ್ಲ ಇಂಟರ್ನಲ್ ಮೆಮೋ ಮಾಡಬೇಕು. ಸೊ ಇಂಥ ಅಫಿಷಿಯಲ್ ಕಮ್ಯುನಿಕೇಶನ್ಸ್ಗೆಲ್ಲಾನು ನಾವು ಈ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲೆಲ್ಲ ಪ್ರಿಪೇರ್ ಮಾಡಿ ಎದರ್ ಅದನ್ನ PDF ಕನ್ವರ್ಟ್ ಮಾಡಿ ಡಿಜಿಟಲಿ ಸೈನ್ ಮಾಡಿ ಇಮೇಲ್ ಅಲ್ಲಿ ಕಳಿಸ್ತಾರೆ, ಇಲ್ಲ ವರ್ಡ್ ಅಲ್ಲಿ ಟೈಪ್ ಮಾಡಿರೋದನ್ನ ಪ್ರಿಂಟ್ ಮಾಡಿ ಹ್ಯಾಂಡ್ ಮ್ಯಾನ್ಯುಯಲಿ ಸೈನ್ ಮಾಡಿ ಸೀಲ್ ಮಾಡಿ ಪೋಸ್ಟ್ ಅಲ್ಲಿ ಕಳಿಸ್ತಾರೆ ಆರ್ ಕೊರಿಯರ್ ಅಲ್ಲಿ ಕಳಿಸ್ತಾರೆ. ಸೊ ಈ ಅಫಿಷಿಯಲ್ ಕಮ್ಯುನಿಕೇಶನ್ಸ್ಗೆ ಇವಾಗ ಏನೇ ಇದ್ರು
Microsoft Word is very important, irrespective of how it is sent, whether through email or through normal mail or courier. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ MS ವರ್ಡ್ ಎಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ನಿಮ್ಮ ರೆಸ್ಯೂಮ್ ಪ್ರಿಪರೇಷನ್ ಅಲ್ಲಿ. ಇದೆಲ್ಲ ನಾನು ಹೇಳ್ತಾ ಇರೋದು ನೀವು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ. ಬಟ್ ಇವಾಗ ನೀವು ನಿಮ್ಮ ರೆಸ್ಯೂಮ್ ಪ್ರಿಪೇರ್ ಮಾಡ್ಬೇಕಾದ್ರೂ MS ವರ್ಡ್ ಅಲ್ಲೇ ಪ್ರಿಪೇರ್ ಮಾಡ್ತೀರಾ. ಸೊ ನಿಮ್ಗೆ MS ವರ್ಡ್ ಬರುತ್ತೋ ಇಲ್ವೋ ಅನ್ನೋದು ನಿಮ್ ರೆಸ್ಯೂಮ್ ಕೊಟ್ಟಿದ ತಕ್ಷಣ ಒಬ್ಬ ಇಂಟರ್ವ್ಯೂ ಮಾಡೋರು ನೋಡಿದ ತಕ್ಷಣ ಹಿ ಕ್ಯಾನ್ ಅಸೆಸ್ ನೀವು ಎಷ್ಟರ ಮಟ್ಟಿಗೆ ಆ ರೆಸ್ಯೂಮ್ ನ ಟೈಪ್ ಮಾಡಿ ಪ್ರಿಪೇರ್ ಮಾಡಿರ್ತೀರಾ ಅಂತ. ಹಾಗಾಗಿ ಅಟ್ ಲೀಸ್ಟ್ ಇನ್ ಯಾತಿಕ್ಕಿಲ್ಲ ಅಂದ್ರೂ ನಿಮ್ಮ ರೆಸ್ಯೂಮ್ ಪ್ರಿಪರೇಷನ್ಗಾದ್ರೂ ನೀವು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲೀಲೇಬೇಕು. ಇಲ್ಲ ಅಂತಂದ್ರೆ ನಿಮ್ ಯಾವ್ದೋ ಒಂದು ಕಾಪಿ ಪೇಸ್ಟ್ ಮಾಡಿರ್ತೀರಾ ಅಂತಂದ್ರೆ ಕೆಲ್ಸನೂ ನಿಮ್ಗೆ ಕಾಪಿ ಪೇಸ್ಟ್ ಕೆಲಸನೇ ಸಿಗೋದು, ಯಾವ್ದೋ ಒಳ್ಳೆ ಕೆಲಸ ಸಿಗಲ್ಲ. ಸೊ ಹಾಗಾಗಿ ಮೈಕ್ರೋಸಾಫ್ಟ್ ವರ್ಡ್ ನ ನಿಮ್ಮ ರೆಸ್ಯೂಮ್ ಪ್ರಿಪರೇಷನ್ ಟೈಮಲ್ಲೇ ಕಲ್ತು ಬಿಡಿ. ಅಲ್ಲಿ ಕಲ್ತ್ರೆ ಆಗೋಯ್ತು, ಇನ್ನೇನು ಇಲ್ಲ. ಇನ್ ಮಿಕ್ಕಿದ್ದೆಲ್ಲ ನೀವು ಎಲ್ಲೋದ್ರೂ ಅದೇ ಫಂಕ್ಷನ್ಸ್. ಸೊ ಹಾಗಾಗಿ ಏನು ಇಂಪಾರ್ಟೆಂಟ್ ಫಂಕ್ಷನ್ಸ್ ಏನು, ಮತ್ತೆ ಪೇಜ್ ಲೇಔಟ್ ಇಲ್ಲಿನೂ ಅಷ್ಟೇ, ಮಾರ್ಜಿನ್ಸ್ ಎಷ್ಟು ಬಿಡಬೇಕು, ಆಮೇಲೆ ಪೇಜ್ ಏನು A4 ಸೈಜ್ A3 ಅದನ್ನು ಎಲ್ಲ ನೀವು ಡಿಸೈಡ್ ಮಾಡ್ಕೋಬೇಕು ಯಾವ ತರ ಅಂತ. ಆಮೇಲೆ ಅಗೇನ್ ಟೆಕ್ಸ್ಟ್ ಕಲರ್, ಸೈಜು, ಆಮೇಲೆ ಫಾಂಟ್, ಬೇರೆ ಫಾರ್ಮ್ಯಾಟಿಂಗು, ಇದ್ರ ಬಗ್ಗೆನೂ ನೀವು ಗಮನ ಹರಿಸ್ಬೇಕು. ಆಮೇಲಿಂದ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನೀವು ಟೇಬಲ್ಸ್ ನ ಯೂಸ್ ಮಾಡಬಹುದು. ಅಂದ್ರೆ ಇವಾಗ ನೀವೇನೋ ಒಂದು, ಇವಾಗ ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಗಿವ್ ಯುವರ್ ಕ್ವಾಲಿಫಿಕೇಶನ್ ಅಕಾಡೆಮಿಕ್ಸ್ ಒಂದು ಟೇಬಲ್, SSLC, PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇಂದ ಕಂಪ್ಲೀಟ್ ಮಾಡಿದೀರಾ ಅನ್ನೋದನ್ನ ಹೇಳೋದಕ್ಕೆ ನೀವು ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಆ ಪ್ರೆಸೆಂಟೇಶನ್ ನ ಕೊಡಬಹುದು. ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ವಿಚ್ ಇಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಚೆನ್ನಾಗಿ ಗೊತ್ತಿರಬೇಕು. ಪ್ಯಾರಾಗ್ರಾಫ್ ಯಾವ ತರ ಅಲೈನ್ ಮಾಡಬೇಕು, ಲೆಫ್ಟ್ ಅಲೈನ್ ಇರ್ಬೇಕಾ, ರೈಟ್ ಅಲೈನ್ ಇರ್ಬೇಕಾ, ಸೆಂಟ್ರಲ್ ಇರ್ಬೇಕಾ, ಲೈನ್ ಸ್ಪೇಸಿಂಗ್ ಎಷ್ಟಿರ್ಬೇಕು, ಒಂದು ಪ್ಯಾರಾಗ್ರಾಫ್ಗೂ ಇನ್ನೊಂದು ಪ್ಯಾರಾಗ್ರಾಫ್ಗೂ ಎಷ್ಟು ಸ್ಪೇಸಿಂಗ್ ಇರಬೇಕು. ಸೊ ಅದನ್ನು ನೀವು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆಮೇಲಿಂದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ, ನೀವು ಏನೇ ಕಮ್ಯುನಿಕೇಶನ್ ಇದ್ರಲ್ಲಿ ಡ್ರಾಫ್ಟ್ ಮಾಡಿದ್ರು ಐದರ್ ಯು ವಿಲ್ ಕನ್ವರ್ಟ್ ಇಟ್ ಇನ್ ಟು PDF, ಡಿಜಿಟಲಿ ಸೈನ್ ಇಟ್ ಅಂಡ್ ಸೆಂಡ್ ಇಟ್ ಬೈ ಇಮೇಲ್, ಆರ್ ಯು ವಿಲ್ ಟೇಕ್ ಅ ಪ್ರಿಂಟ್ ಔಟ್, ಸೈನ್ ಇಟ್ ಯೂಸಿಂಗ್ ಮಾಮೂಲಿ ನಿಮ್ಮ ರಬ್ಬರ್ ಸ್ಟಾಂಪ್, ಕಂಪನಿ ರಬ್ಬರ್ ಸ್ಟಾಂಪ್ ಹಾಕಿ ಫಿಸಿಕಲಿ ಸೈನ್ ಮಾಡಿ ಕೊರಿಯರ್ ಆರ್ ಪೋಸ್ಟಲ್ ಕಳಿಸ್ತೀರಾ. ಸೊ ಇಲ್ಲಿ ಬಹಳ ಮುಖ್ಯವಾದ್ದು ನಿಮ್ಗೆ ಅದನ್ನ ಕರೆಕ್ಟ್ ಆಗಿ ಪ್ರಿಂಟ್ ತೆಗಿಯಕ್ಕೂ ಬರಬೇಕು, ಆಮೇಲಿಂದ ಕರೆಕ್ಟ್ ಆಗಿ ಆ ವರ್ಡ್ ಡಾಕ್ಯುಮೆಂಟ್ ನ PDF ಕನ್ವರ್ಟ್ ಮಾಡೋದು ಬರಬೇಕು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ವರ್ಡ್ ಟು PDF ಮಾಡ್ಬೇಕಾಗತ್ತೆ, PDF ಟು ವರ್ಡ್ ಮಾಡ್ಬೇಕಾಗತ್ತೆ. ಈ ಹೆಂಗೆ ಕನ್ವರ್ಷನ್ ಮಾಡೋದು ಅದು ನೀವು ತಿಳ್ಕೊಂಡ್ರೆ ನಿಮ್ಗೆ MS ವರ್ಡ್ ತಕ್ಕ ಮಟ್ಟಿಗೆ ಬರುತ್ತೆ ಅಂತ ನೀವು ಹೇಳ್ಕೋಬಹುದು. ಇದಲ್ದಿರ ಇದಿಷ್ಟು ಬೇಸಿಕ್ ನಿಮ್ಗೆ ಗೊತ್ತಿರ್ಲೇಬೇಕು. ಆಸ್ ಅನ್ ಅಕೌಂಟೆಂಟ್ ನೀವು ಇದಿಷ್ಟು ನೀವು ತಿಳ್ಕೊಂಡಿರ್ಲೇಬೇಕು. ಇದಲ್ದಿರ ಇನ್ನ ಕೆಲವೊಂದಿಷ್ಟು ವಿಚಾರಗಳು ಇದೆ. ಯಾವ್ದಪ್ಪ ಅಂತಂದ್ರೆ MS ಔಟ್ಲುಕ್, ಮೈಕ್ರೋಸಾಫ್ಟ್ ಔಟ್ಲುಕ್. ಅಂದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಅಲ್ಲಿ ಇಮೇಲ್ಸ್ ಗೆ ಯೂಸ್ ಮಾಡೋದು ಮೈಕ್ರೋಸಾಫ್ಟ್ ಔಟ್ಲುಕ್. ಇವಾಗ ನೀವೆಲ್ಲ Gmail ಇಲ್ಲ ಯಾಹೂ ಮೇಲ್ ಆತರ ಯೂಸ್ ಮಾಡ್ತೀರಲ್ವಾ. ಸೊ ಇವಾಗ ಪ್ರತಿಯೊಬ್ಬ ಕಂಪನಿಗೂ ಅವ್ರದ್ದೇ ಆದಂತ ಒಂದು ಡೊಮೈನ್ ನೇಮು, ID ಎಲ್ಲ ಇರುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ abc@infosys.com ಅಂತ ಇದೆ ಅಂತ ಇಟ್ಕೊಳ್ಳಿ, ನೀವು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ. ಸೊ ಆ infosys.com, abc@infosys.com ಮೇಲ್ ID ನ ಔಟ್ಲುಕ್ ಮೆಸೆಂಜರ್ ಮೂಲಕ ಅವರು ಆಕ್ಸೆಸ್ ಮಾಡ್ತಾರೆ. ಸೊ ಈ ಔಟ್ಲುಕ್ ಅಲ್ಲಿ ಇಟ್ ಇಸ್ ಮೆಂಟ್ ಎಸ್ಪೆಷಲಿ ಫಾರ್ ಕಾರ್ಪೊರೇಟ್ ಕಮ್ಯುನಿಕೇಶನ್ಸ್. ಇದರಲ್ಲಿ ನೀವು ಹೆಂಗೆ ಮೇಲ್ಸ್, ಮಾಮೂಲಿ ಮೇಲ್ಸ್ಗೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ನೀವು ಸ್ಟೋರೇಜ್ ಇಂದ ಹಿಡಿದು, ಆಮೇಲಿಂದ ನೀವು ಹೆಂಗೆ ಅಟ್ಯಾಚ್ಮೆಂಟ್ಸ್ ಹೆಂಗ್ ಇದ್ ಮಾಡ್ತೀರಾ, ಅಟ್ಯಾಚ್ಮೆಂಟ್ ನ ಆಕ್ಸೆಸ್ ಮಾಡೋದ್ರಿಂದ ಹಿಡಿದು ಬಹಳಷ್ಟು ಇಟ್ ಹ್ಯಾಸ್ ಇಟ್ಸ್ ಓನ್ ಫೀಚರ್ಸ್ ವಿಚ್ ಇಸ್ ಗುಡ್ ಫಾರ್ ಕಾರ್ಪೊರೇಟ್ಸ್ ಅಂಡ್ ಬಲ್ಕ್ ಯೂಸೇಜ್, ಆಫೀಸಿಯಲ್ ಯೂಸೇಜ್ಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವು MS ಔಟ್ಲುಕ್ ನ ಒಂದ್ ಸ್ವಲ್ಪ ಕಲ್ತ್ಕೊಳ್ಳಿ. ಅದೇನಂತ ದೊಡ್ಡ ವಿಚಾರ ಅಲ್ಲ, ನೀವು ಒಂಚೂರು ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ, ನೀವು ಯಾರ್ದಾರ ಹೆಲ್ಪ್ ಕೇಳಿದ್ರೆ ಯು ಕ್ಯಾನ್ ಲರ್ನ್. ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ಟು ನೋ ಔಟ್ಲುಕ್, ಹೌ ಔಟ್ಲುಕ್ ವರ್ಕ್ಸ್. ಆಮೇಲಿಂದ ನಿಮ್ಗೆ ಬೇಸಿಕ್ ಲ್ಯಾಪ್ಟಾಪ್ ಒಂದು ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿರಬೇಕು. ಅಂದ್ರೆ ಡೇಟು, ಟೈಮು, ಆಮೇಲೆ ವೈಫೈ ಕನೆಕ್ಟ್ ಹೆಂಗ್ ಮಾಡ್ಕೊಳ್ಳೋದು, ನೆಟ್ವರ್ಕ್ ಹೆಂಗ್ ಲ್ಯಾನ್ ಕೇಬಲ್ ಯೂಸ್ ಮಾಡ್ಕೊಂಡು ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋದು, ಆಮೇಲಿಂದ ಪ್ರಿಂಟರ್ ನ ಹೆಂಗ್ ಕಾನ್ಫಿಗರ್ ಮಾಡ್ಕೊಳ್ಳೋದು, ಈ ತರ ಒಂದಿಷ್ಟು ಲ್ಯಾಪ್ಟಾಪ್ ಬೇಸಿಕ್ ಸೆಟ್ಟಿಂಗ್ಸ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಆಮೇಲಿಂದ ಆಸ್ ಅಕೌಂಟೆಂಟ್ ನಿಮ್ಗೆ ಈ TDS ರಿಟರ್ನ್ ಫೈಲಿಂಗು, IT ಫೈಲಿಂಗು, ROC ಇದೆಲ್ಲ ಸುಮಾರು ಫೈಲಿಂಗ್ಸ್ ಏನಾದ್ರು ಬಂದಾಗ ನಿಮ್ಗೆ ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರನ್ನ ಅವ್ರದ್ದೇ ಆದಂತ ಒಂದಿಷ್ಟು ಜಾವಾ ಫೈಲ್ಸ್ ನೆಲ್ಲ ರಿಲೀಸ್ ಮಾಡಿದ್ದಾರೆ. ಸೊ
ಸೊ ಆ ಜಾವಾ ಫೈಲ್ಸ್ ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅದಾದ್ಮೇಲಿಂದ ಈ ಬೇರೆ ಬೇರೆ ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ ಇರುತ್ತೆ ಅದರ್ ದೆನ್ ಯುವರ್ ಅಕೌಂಟಿಂಗ್ ಸಾಫ್ಟ್ವೇರ್. ಇವಾಗ GST ರಿಟರ್ನ್ಸ್ ಗೆ ಒಂದು ಪ್ರೈವೇಟ್ ಅದರ್ ದೆನ್ ಗೌರ್ಮೆಂಟಲ್ ಒಂದು ಸಾಫ್ಟ್ವೇರ್ ಇದೆ, TDS ರಿಟರ್ನ್ ಪ್ರಿಪರೇಷನ್ ಸಾಫ್ಟ್ವೇರ್ ಇದೆ, IT ರಿಟರ್ನ್ಸ್ ಸಾಫ್ಟ್ವೇರ್ ಇದೆ, ಅಂದ್ರೆ ಈ ವಿನ್ಮನ್ ಇನ್ನೊಂದು ಮತ್ತೊಂದು ಬಹಳಷ್ಟು ಸಾಫ್ಟ್ವೇರ್ ಗಳಿದೆ. ಸೊ ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ನೀವು ಕಲಿಬಹುದು. ಆಮೇಲೆ ಇತ್ತೀಚೆಗೆ ಈ ಕೋವಿಡ್ ಎಲ್ಲ ಬಂದ್ಮೇಲಿಂದ ಎಲ್ಲ ವರ್ಕಿಂಗ್ ರಿಮೋಟ್ಲಿ, ವರ್ಕ್ ಫ್ರಮ್ ಹೋಮ್ ಅದು ಇದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಈ ಮೈಕ್ರೋಸಾಫ್ಟ್ ಟೀಮ್ಸ್ ಆಗಿರ್ಬೋದು, ಝೂಮ್ ಆಗಿರ್ಬೋದು, ಗೂಗಲ್ ಹ್ಯಾಂಗ್ಔಟ್ ಆಗಿರ್ಬೋದು, ಇದೆಲ್ಲಾನು ನಿಮ್ಗೆ ಈ ವಿಡಿಯೋ ಕಾಲ್ಸ್ ಮಾಡೋದಕ್ಕೆ, ಸ್ಕ್ರೀನ್ ಶೇರಿಂಗ್ ಮಾಡೋದಕ್ಕೆ, ಈ ಎನಿ ಡೆಸ್ಕ್, ಟೀಮ್ ವ್ಯೂವರ್, ಈ ತರದ್ ಎಲ್ಲಾನು ನೀವು ಸ್ವಲ್ಪ ಹೆಂಗೆ ಇದ್ರಲ್ಲಿ ಏನ್ ನಿಮ್ಗೆ ಎಕ್ಸ್ಪರ್ಟೀಸ್ ಅಂತ ಏನಿಲ್ಲ, ಯೂಸಿಂಗ್ ದಿಸ್ ಸಾಫ್ಟ್ವೇರ್ ಅಷ್ಟೇ. ಅದನ್ನ ಹೆಂಗ್ ಯೂಸ್ ಮಾಡೋದು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಏನು ಒಂಚೂರು ಯಾರನ್ನಾರು ಕೇಳಿದ್ರೆ ನಿಮ್ಮ ಆಫೀಸ್ ಅಲ್ಲಿ ಕೊಲೀಗ್ಸ್ ನ ಕೇಳಿದ್ರೆ ಅವ್ರಾದ್ರೂ ಹೇಳ್ಕೊಡ್ತಾರೆ, ಇಲ್ಲ ನೀವು ಒಂಚೂರು ಗೂಗಲ್ ಸರ್ಚ್ ಮಾಡಿದ್ರೆ ಆಯ್ತು. ಬಟ್ ನಿಮ್ ಫ್ರೀ ಟೈಮ್ ಅಲ್ಲಿ ಇದೆಲ್ಲದ್ರ ಬಗ್ಗೆನೂ ನೀವು ಕಲ್ತ್ಕೊಂಡಿದ್ರೆ ಒಳ್ಳೇದು. ಸ್ನೇಹಿತರೆ, ಇದಿಷ್ಟುನು ಒಬ್ಬ ಅಕೌಂಟೆಂಟ್ಗೆ ಬೇಕಾಗಿರುವಂತ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್. ಹಾಗಾಗಿ ಇದನ್ನ ಕಲಿಯೋ ಪ್ರಯತ್ನ ಮಾಡಿ, ನಿಮ್ಗೆ ನಿಮ್ಮ ಕರಿಯರ್ ಅಲ್ಲಿ ಇದರಿಂದ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇದೇ ತರ ಇನ್ಯಾವುದರ ಒಂದು ಉಪಯುಕ್ತ ವಿಚಾರದ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನ ಹಂಚಿಕೊಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ.